ಇವತ್ತಿನ ಬಗ್ಗೆನೇ ಸ್ಟೆಬಿಲಿಟಿ ಇಲ್ಲ. ಒಂದು ಕಡೆಗೆ ಜನ ಹೇಳ್ತಾ ಇದ್ದಿದ್ದು ಯಾವಾಗಲೂ ಕೂಡ ಗೋಲ್ಡಲ್ಲಿ ನಾವು ಇನ್ವೆಸ್ಟ್ ಮಾಡಿಬಿಟ್ರೆ ನಾವು ಸೇಫ್ ಆಗಿರ್ತೀವಿ, ಅದೊಂದು ಸೇಫ್ ಹೆವೆನ್, ಯಾವತ್ತೂ ಕೂಡ ಇನ್ವೆಸ್ಟ್ಮೆಂಟನ್ನು ಡಬಲ್ ಕೊಡುತ್ತೆ ಅಂತ. ಬಟ್ ಈಗ ತುಂಬ ಸಾಲ ಮಾಡಿಬಿಟ್ಟು ತಗೊಳ್ಳೋಣ ಅಂದರೂ ಮುಂದಕ್ಕೆ ಏನಾಗುತ್ತೆ ಅನ್ನೋ ಉತ್ತರ ಯಾರ ಹತ್ರ ಕೂಡ ಇಲ್ಲ. ಎಲ್ಲವೂ ಕೂಡ ಅಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ತೀರಾ ಕಷ್ಟದ ಪರಿಸ್ಥಿತಿಯನ್ನು ಭಾರತೀಯರು ನೋಡಬೇಕಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಅದಕ್ಕೆ ನಾವು ನೋಡಿ ನಮ್ಮ ಕಾರ್ಯಕ್ರಮದ ಹೆಸರನ್ನೇ ಚಿನ್ನದ ಕತ್ತಿ ಅಂತ ಇಟ್ಟಿದ್ದೀವಿ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಒಂದು ಅಸ್ಪಷ್ಟ ವಾತಾವರಣ. ಚಿನ್ನದ ಮೇಲೆ ಹೂಡಿಕೆ ಮಾಡೋರಿಗೆ ಇದು ಒಳ್ಳೆ ಸಮಯ ಅಲ್ವಾ? ಚಿನ್ನದ ಮೇಲೆ ಹೂಡಿಕೆ ಮಾಡಿ ಮುಂದೆ ಇಳಿಕೆ ಆದ್ರೆ ಅನ್ನೋ ಭಯ ಜನರಲ್ಲೂ ಕೂಡ ಕಾಡ್ತಾ ಇದೆ. ಆಭರಣ ಖರೀದಿ ಮಾಡೋರ್ಗೂ ಕೂಡ ಇನ್ನೊಂದು ಗೊಂದಲ ಇದೆ, ಅವ್ರದ್ದು ಇನ್ನೊಂದು ಪ್ರಾಬ್ಲಮ್. ಇನ್ನಷ್ಟು ದರ ಏರಿಕೆ ಆದರೆ ಖರೀದಿ ಮಾಡೋದು ಹೇಗೆ ಅನ್ನೋ ಆತಂಕ. ಎಂಡ್ ಆಫ್ ದ ಡೇ ಅವರು ವ್ಯಾಪಾರಸ್ಥರೇ. ಬಡ ಮಧ್ಯಮ ವರ್ಗಕ್ಕೆ ಇನ್ಮುಂದೆ ಚಿನ್ನ ಕನಸಾಗೆ ಉಳಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಚಿನ್ನ ಅನ್ನೋದು ಸಾಂಸ್ಕೃತಿಕ ಹೆಗ್ಗುರುತು ಕೂಡ ಹೌದು. ಮಗು ಹುಟ್ಟಿದಾಗ್ಲಿಂದ ಹಿಡಿದು ತಾಳಿ ತಗೊಳ್ಳೋ ತನಕ, ಯಾವುದಾದ್ರೂ ಫಂಕ್ಷನ್ ಆಗೋ ತನಕ ಎಲ್ಲದರಲ್ಲೂ ಕೂಡ ನಾವು ಚಿನ್ನವನ್ನು ಅವಶ್ಯಕತೆಗೆ ತಕ್ಕಂತೆ ಖರೀದಿ ಮಾಡ್ತಾ ಬಂದಿದ್ದೀವಿ. ಬಟ್ ಇನ್ನು ಮುಂದೆ ಆ ಅವಶ್ಯಕತೆಯ ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ನಾವು ಬದಲಾಯಿಸ್ಕೊಳ್ಬೇಕಾ ಅನ್ನೋ ಪ್ರಶ್ನೆಯನ್ನು ಜನ ಕೇಳೋ ರೀತಿ ಆಗಿದೆ. 20,000 ಒಂದು ಗ್ರಾಮ್ಗೆ ಹೆಂಗೆ ಹೂಡಿಕೆ ಮಾಡೋದು? ನಮ್ಮ ಸಂಬಳಗಳಂತೂ ಜಾಸ್ತಿ ಆಗ್ತಾ ಇಲ್ಲ. ಒಬ್ಬ 30,000 ಸಂಬಳ ತಗೊಳ್ಳೋ ವ್ಯಕ್ತಿ 20,000 ಕೊಟ್ಟು 1 ಗ್ರಾಮ್ ಚಿನ್ನನ ತಗೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಎಷ್ಟು ಸೇವಿಂಗ್ಸನ್ನು ಮಾಡಬೇಕಾಗತ್ತೆ? ಸಾಮಾನ್ಯರು 30-40,000 ಆಸುಪಾಸಿನಲ್ಲಿರೋರು ಚಿನ್ನದ ಕಡೆಗೆ ಆಲೋಚನೆ ಮಾಡಬೇಕಾ? ಹಂಗಂತ ಬೆಳ್ಳಿ ಕಡೆಗೆ ನೋಡೋಣ ಅಂತ ಹೇಳಿದ್ರೆ ಬೆಳ್ಳಿ ಕೂಡ ಏಕಾಏಕಿಯಾಗಿ ಮ್ಯಾಸಿವ್ ಜಂಪನ್ನು ತಗೊಂಡಿದೆ. ಹಾಗಾದ್ರೆ ಚರ್ಚೆ ಮಾಡೋಣ. ಮಾರ್ಕೆಟ್ ಎಲ್ಲಿಗೆ ಹೋಗ್ತಾ ಇದೆ? ಚಿನ್ನ ಖರೀದಿ ಮಾಡಬೇಕಾ ಬೇಡವಾ? ಪ್ರೊಜೆಕ್ಷನ್ ಏನು ಚಿನ್ನದ ಪ್ರೈಸ್ ಬಗ್ಗೆ? ಕೇಂದ್ರ ಸರ್ಕಾರದ ಬಳಿ ಬೇರೆ ಆಲ್ಟರ್ನೇಟಿವ್ ಮೆಷರ್ಸ್ ಇರಲಿಲ್ವಾ? ಎಲ್ಲದರ ಬಗ್ಗೆ ಉತ್ತರ ಕೊಡೋದಕ್ಕೆ ಅಂತ ನಮ್ಮ ಜೊತೆಗೆ ಆರ್ಥಿಕ ತಜ್ಞರಾಗಿರುವಂಥ SR ಕೇಶವ್ ಅವರು ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಂತಾರೆ. ಅದೇ ರೀತಿ ನಮ್ಮ ಜೊತೆಗೆ ಗೋಲ್ಡ್ ಅಸೋಸಿಯೇಷನ್ ಖಜಾಂಚಿ ಆಗಿರುವಂತಹ ರವಿಕುಮಾರ್ ಅವರು ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಿಮ್ಮಿಂದಲೇ ಸ್ಟಾರ್ಟ್ ಮಾಡ್ತೀನಿ ನಾನು. ಈಗ ಒಂದು ದಿನದಲ್ಲಿ ನಿನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆ ತನಕ ಏನೇನು ವ್ಯತ್ಯಾಸಗಳಾಗ್ತಾ ಇದೆ ವ್ಯಾಪಾರ ಜಗತ್ತಲ್ಲಿ? ನೀವು ನೋಡ್ತಾ ಇರೋ ಹಾಗೆ ಖರೀದಿಯ ಪ್ರಮಾಣ ಹೇಗಿದೆ? ನಮ್ಮ ವ್ಯಾಪಾರ ಜಗತ್ತು ಹೇಳಬೇಕು ಅಂದರೆ 1 ವರ್ಷದಿಂದ ಅಪ್ ಆ್ಯಂಡ್ ಡೌನ್ ನೋಡ್ತಾ ಇದ್ದೀವಿ. ಇವಾಗ ನೀವೇ ನಮಗೆ ಫೋನ್ ಮಾಡಿ ರವಿ ಅವರೇ ಎಷ್ಟಿದೆ ನಿಮ್ಮ ಅಂಗಡಿಯಲ್ಲಿ ಬೆಲೆ ಅಂತ ಹೇಳಿದ್ರೆ ನೀವು ಬಂದು ಸೇರೋ ಅಷ್ಟಲ್ಲ ಆ ಬೆಲೆನೇ ಜಾಸ್ತಿ ಇರುತ್ತೆ. ನಿಮ್ಮಲ್ಲಿ ಪಡೆದಿದ್ದ ವಿಶ್ವಾಸನೂ ನಾವು ಕಳ್ಕೊಂಡ್ಬಿಡ್ತೀವಿ. ಇದೇ ಥರ 1 ವರ್ಷದಿಂದ ಹಾವು ಏಣಿ ಆಟ ಆಡ್ತಾನೆ ಇದೆ. ಬಟ್ ಇದರಲ್ಲಿ ಒಂದು ಪ್ರಧಾನಮಂತ್ರಿಯವರು ಒಂದು ಮನವಿ ಮಾಡಿರೋದು ತುಂಬ ಒಳ್ಳೆ ಮನವಿನೇ. ಅದು ಯಾರು ಏನು ಹೇಳಿರೋದು, ಅನ್ವಾಂಟೆಡ್ ಗೋಲ್ಡ್ ಪರ್ಚೇಸ್ ಮಾಡಬೇಡಿ, ನಾನ್ ಎಕ್ಸಿಸ್ಟಿಂಗ್ ಯಾವುದು ಬೇಡ, ಲಿಮಿಟೆಡ್ ಗೋಲ್ಡ್ ಪರ್ಚೇಸ್ ಮಾಡ್ಕೊಳ್ಳಿ, ನಿಮ್ಮ ನೆಸಿಟಿ ಮಾಡ್ಕೊಳ್ಳಿ, ಹೋರ್ಡಿಂಗ್ ಮಾಡಬೇಡಿ, ಇನ್ವೆಸ್ಟ್ಮೆಂಟ್ಸ್ ಮಾಡಬೇಡಿ ಅಂತ ಹೇಳಿರೋದು. ಬಟ್ ಹೇಳಿದ್ದು 1 ವಾರ ಅವರು ಸಮಯ ಕೊಡಬೇಕಾಯಿತು, ಹೆಂಗೆ ಇಂಡಸ್ಟ್ರಿ ರಿಯಾಕ್ಟ್ ಆಗ್ತಾ ಇದೆ ಅವ್ರ ಮನವಿಗೆ ಅಂತ. ಅಷ್ಟರಲ್ಲಿ ನಮ್ಮ ಅಂಗಡಿಯಲ್ಲಿ ನಮ್ಮ ಎಲ್ಲ ವರ್ತಕರು ನಾವು ಎಲ್ಲ ಸಂಘದಿಂದ ಎಲ್ಲ ಮಾತಾಡಿ ಇನ್ಮೇಲೆ ಕಾಯಿನ್ಸು ಆ ಥರ ಇನ್ವೆಸ್ಟ್ಮೆಂಟ್ ಬಾರ್ಸು ಅದ್ರ ಯಾರು ಎನ್ಕರೇಜ್ ಮಾಡಬೇಡಿ ಕಸ್ಟಮರ್ಸ್ಗೆ ಅಂತ. ನಾವು ದೇಶದ ಹಿತ ನಾವು ನೋಡ್ತೀವಿ, ನಾವು ಒಳ್ಳೆ ನಾಗರಿಕರಾಗಿ ದೇಶದ ಹಿತ ನೋಡ್ತೀವಿ. ಇದೆಲ್ಲ ನಾವೆಲ್ಲ ಪ್ಲ್ಯಾಟ್ಫಾರ್ಮ್ ಎಲ್ಲ ರೆಡಿ ಮಾಡಿದ ತಕ್ಷಣವೇ ಮುಂದಿನ ದಿನವೇ ಸೆಂಟ್ರಲ್ ಡ್ಯೂಟಿ ಇನ್ಕ್ರೀಸ್ ಮಾಡಿದ್ರು, 15% ತಂದರು. ಅದು ಇಟ್ ಕೇಮ್ ಆಸ್ ಅ ರೂಡ್ ಶಾಕ್, ಎಲ್ರಿಗೂ ಬಂತದ್ದು. ಒಂದು ನಿನ್ನೆಗೂ ಇವತ್ತಿಗೂ 1,250 ರೂಪಾಯಿ ಜಾಸ್ತಿ ಅಂದರೆ 10 ಗ್ರಾಮ್ಗೆ 12,500 ರೂಪಾಯಿ ಜಾಸ್ತಿ ಆಯಿತು. ಅದು ನಮ್ಮ ಕಸ್ಟಮರ್ಸ್ ಯಾರು ವೆಯ್ಟ್ ಮಾಡ್ತಾಯಿದ್ರು, ನಾವು ತಡೀರಿ ಅಂತ ಹೇಳಿದವರಲ್ಲ ಇವಾಗ ನಮ್ಮನ್ನು ಬ್ಲೇಮ್ ಮಾಡ್ತಾಯಿದ್ದಾರೆ. ನಿಮ್ಮ ಮಾತು ಕೇಳಿ ನಾವು ತಡೆದ್ವಲ್ಲ, ನಮಗೆ ಬೆಲೆ ಜಾಸ್ತಿ ಆಯಿತು ಅಂತಾರೆ. ಇದರಲ್ಲಿ ನಾವು ನಮ್ಮ ರೋಲ್ ಏನೂ ಇರಲ್ಲ ಇದರಲ್ಲಿ. ಈವನ್ ದೆನ್ ಇದು ಒಳ್ಳೆಯದು, ನಮ್ಮ ಕರೆಂಟ್ ಅಕೌಂಟ್ ಡಿಫಿಷಿಟ್ ಮ್ಯಾಚ್ ಮಾಡೋದಕ್ಕೆ ಸರ್ಕಾರಕ್ಕೆ ಇದು ಬೇಕೇ ಬೇಕಾಯಿತು ಮಾಡಬೇಕಾಗಿರೋದು. ಬಟ್ ಇದು ರೈಟ್ ಡಿಸಿಷನ್ನೇ ಇದು ಸರ್ಕಾರದ ಲೆಕ್ಕಾಚಾರದಲ್ಲಿ. ಬಟ್ ಇನ್ ದಿ ಮೀನ್ ಟೈಮ್ ಏನಾಗುತ್ತೆ, ಈ ಸ್ಮಗ್ಲಿಂಗ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ, ಇಲ್ಲಿಗಲ್ ಎಂಟ್ರಿ ಆಫ್ ಗೋಲ್ಡ್ ಆಗುತ್ತೆ. ಇಲ್ಲಿಗಲ್ ಎಂಟ್ರಿ ಆಫ್ ಗೋಲ್ಡ್ ಬಂದಾಗ ಏನಾಗುತ್ತೆ, ನಾವೆಲ್ಲ ಜಿನೈನಾಗಿ ಮಾಡೋ ವ್ಯಾಪಾರಸ್ಥರಿಗೆ ನಮ್ಗೆ ತುಂಬ ಎಫೆಕ್ಟ್ ಆಗುತ್ತದು. ಆಮೇಲೆ ಯಾವತ್ತಿದ್ರೂ ಸ್ಮಗ್ಲಿಂಗ್ ಬಂದು ದೇಶಕ್ಕೆ ಏನು ಆದಾಯನೂ ಬರಲ್ಲ, ಅದು ಯಾವ ಟ್ಯಾಕ್ಸ್ ರೂಪದಲ್ಲೂ ಬರಲ್ಲ. ಅದು ಇಲ್ಲಿಗಲ್ ಬ್ಲ್ಯಾಕ್ ಮನಿ ಕ್ರಿಯೇಟ್ ಆಗುತ್ತೆ, ಬ್ಲ್ಯಾಕ್ ಮಾರ್ಕೆಟಿಂಗ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆ ಚಾನಲ್ನ ಯಾವತ್ತು ನೀವು ನೋಡಿರ ಸ್ಮಗ್ಲಿಂಗ್ ಆಕ್ಟಿವಿಟಿ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಮಾಡಿದ್ದಾರೆ. ಹೌದು, ಎಲ್ರಿಗೂ ಅದ್ರ ಮೇಲೆ ಆಸೆ, ದುಡ್ಡಿನ ಮೇಲೆ ಆಸೆ. ಸ್ಮಗ್ಲಿಂಗ್ ಬಂದು ಏನಾಗುತ್ತೆ, ಒಂದು ರ್ಯಾಕೆಟ್ಟು ಏರ್ಪೋರ್ಟ್ಗಳಲ್ಲಿ ಅಲ್ಲೂ ಇಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಇದೆಲ್ಲ ಇರುತ್ತೆ. ಇದನ್ನೆಲ್ಲ ನೋಡೋಕ್ಕೆ ಬದಲು
ಸಿಂಪಲ್ ಆಗಿ ಪ್ರಧಾನಮಂತ್ರಿ ಹೇಳಿದ ಮನವಿ ಪ್ರಕಾರ ಎಲ್ಲರೂ ಲಿಮಿಟೆಡ್ ಮಾಡಿ ನಮ್ಮ ಅಧ್ಯಕ್ಷರು ಸರ್ವಣ್ಣ ಅವ್ರು ಹೇಳಿದ್ರು ಇದನ್ನ ಒಂದು ಲಾ ತಂದು ಕಾಯಿನ್ಸು ಬಾರು ಮಾರಬೇಡಿ ಅಂತ ಹೇಳಿದ್ರೆ ಅದು ತುಂಬಾ ಉತ್ತಮವಾಗಿರ್ತಾ ಇತ್ತು. ರೈಟ್, ಪಾಯಿಂಟ್ ಟೇಕನ್ ಸರ್. ಆರ್ ಕೇಶವ್ ಸರ್, ಈಗ ಮೋದಿಯವರು ಕರೆ ಕೊಟ್ಟ ಬೆನ್ನಲ್ಲೇ ನಿನ್ನೆ ತೆಗೆದುಕೊಂಡಂತಹ ನಿರ್ಧಾರದಿಂದ ಭಾರತದ ಆರ್ಥಿಕ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಸೇವಿಂಗ್ಸ್ ಆಗ್ಬೋದು ಅಂತ ಓಪನಿಂಗ್ ಕಮೆಂಟು, ಸರ್ಕಾರದ ಲೆಕ್ಕಾಚಾರ ಪ್ರೊಜೆಕ್ಷನ್ ಏನು ಈ ಹೆಜ್ಜೆಯಿಂದ, ಬೇಸಿಕ್ ಕಸ್ಟಮ್ ಡ್ಯೂಟಿ ಹೆಚ್ಚಳ ಮಾಡೋದ್ರಿಂದ? ಈಗ ನಮಗೆ ಒಟ್ಟು ಏನು ಅಂತಂದರೆ ಒಂದು 15-30% ಬಂಗಾರ ಪರ್ಚೇಸ್ ಕಡಿಮೆ ಆದರೆ ಭಾರತಕ್ಕೆ ಆ ಮಟ್ಟಕ್ಕೆ ಅನುಕೂಲ ಆಗುತ್ತೆ ಅಂತ ಲೆಕ್ಕಾಚಾರ. ಪೂರ್ತಿಯಾಗಿ 100% ಜನ ತಗೊಳ್ಳೋದು ನಿಲ್ಲಿಸ್ಬಿಡ್ತಾರೆ ಅಂತ ಇವನ್ ಸರ್ಕಾರ ಕೂಡ ಯೋಚನೆ ಮಾಡಲ್ಲ. ಯಾವಾಗೂ ನಾವು ಪೂರ್ಣ ಉದ್ಯೋಗ ಕೊಡಬೇಕು ಅಂತ ಹೇಳುವಾಗ ಅದ್ರ ಉದ್ದೇಶ ಏನು ಅಂತಂದ್ರೆ ಎಲ್ಲರಿಗೂ ಕೊಡುವ ಬರದಲ್ಲಿ ಅಟ್ಲೀಸ್ಟ್ ನಾವು ಒಂದು 80% 90% ರೀಚ್ ಆದ್ರೇನು ಒಂದು 10-15% ಅನ್ಎಂಪ್ಲಾಯ್ಮೆಂಟ್ ಇದ್ರೇನು ಓಕೆ ಅನ್ನೋ ಥರದಲ್ಲಿ ಪ್ರಯತ್ನ ಪಡ್ತೀವಿ. ಸೊ ಅದೇ ರೀತಿಯಲ್ಲಿ ಯಾರು ತಗೋಬೇಡಿ ಇನ್ನೊಂದು ವರ್ಷ ಅನ್ನುವಾಗ ಮಿನಿಮಮ್ ಜನ ತಗೊಳ್ಳದೆ ಇದ್ರೇನು ಆಗ ನಮಗೆ ಒಂದಷ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಉಳಿಯುತ್ತಲ್ಲ ಅನ್ನುವಂಥ ಒಂದಿದು. ಒಂದು ವೇಳೆ ಭಾರತದಲ್ಲೇ ಉತ್ಪಾದನೆ ಆಗಿದ್ದಿದ್ರೆ ಚಿನ್ನ ಮೊದಲಿನಂತೆ ನಮ್ಮ KGF ಚೆನ್ನಾಗಿದ್ದು ಚಿನ್ನ ಚೆನ್ನಾಗಿ ಆಗ್ತಾ ಇದ್ರೆ ಭಾರತದಲ್ಲೇ ಪ್ರೊಡ್ಯೂಸ್ ಆಗ್ತಾ ಇದ್ದಿದ್ರೆ ಬಹುಶಃ ಇಂಥದ್ದೊಂದು ಸಂಕಷ್ಟ ಸ್ಥಿತಿ ಬರ್ತಾ ಇರಲಿಲ್ಲ. ನೀವು ಪ್ರತಿ ವರ್ಷ $72 ಬಿಲಿಯನ್ ಅಷ್ಟು ನಾವು ಅದಕ್ಕೆ ವ್ಯಯ ಮಾಡ್ತಿರೋದ್ರಿಂದ ಇಲ್ಲಿ ಸಮಸ್ಯೆ ಆಗಿರೋದು. ಈಗ ಒಂದು ಎಲ್ಲ ಪ್ರಯತ್ನ ಒಂದೊಂದು ಹನಿ ಗುಡಿದ್ರೆ ಹಳ್ಳ ಅನ್ನೋ ಥರದಲ್ಲಿ ಗೋಲ್ಡ್ ಇಂದ ಇಷ್ಟು, ಫರ್ಟಿಲೈಸರ್ಸ್ ಇಂದ ಇಷ್ಟು, ಆಯಿಲ್ ಕನ್ಸಂಪ್ಷನ್ ಇಂದ ಇಷ್ಟು, ಇಡಿಬಲ್ ಆಯಿಲು, ಪೆಟ್ರೋಲ್, ಡೀಸೆಲ್, ಈ ಥರದ್ದು ಎಲ್ಲದನ್ನೂ ಒಂದು ಪ್ಲಾನ್ ಮಾಡಿ ಇದನ್ನ ಮನವಿಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಏನು ಅಂತಂದ್ರೆ ಮನವಿಯ ಜೊತೆಗೆ ಒಂದಷ್ಟು ಇದನ್ನ ಕಸ್ಟಮ್ ಡ್ಯೂಟಿ ಹೆಚ್ಚಳ ಮಾಡಿದ್ರೆ ಜನ ಸ್ವಲ್ಪ ನಿಯಂತ್ರಿಸಬಹುದು ಅನ್ನುವಂಥದ್ದು ಒಂದು ಆಸೆ ಗವರ್ಮೆಂಟ್ಗೆ ಇತ್ತು. ಆದ್ರೆ ಏನಾಗಿದೆ, ನಿನ್ನೆ ಏನಾಗಿದೆ ಅನ್ನೋಂಥದ್ದನ್ನ ಪ್ಯಾನಿಕ್ ಬೈಯಿಂಗ್ ಶುರು ಆಯ್ತು ಜನಕ್ಕೆ. ಏನೋ ಆಗ್ಬಿಡತ್ತೆ, ಮತ್ತೆ ನಾವು ಇನ್ನೇನು ಮದುವೆ ಸೀಸನ್ ಬರುತ್ತೆ, ಆ ಟೈಮ್ಗೆ ತಗೋಬೇಕಾಗಿದ್ದೆ ಇವಾಗೆ ತಗೊಂಬೋಣ, ಮತ್ತೆ ಹೆಚ್ಚಾಗತ್ತೆ. ಒಟ್ಟಿಗೆ ಮಾರ್ಕೆಟ್ಗೆ ಹೋಗಿದ್ರು ಎಲ್ಲರೂ. ಆದ್ರಿಂದ ಒಂದೇನು ಅಂತಂದ್ರೆ ಮುಂದಕ್ಕೆ ತಗೋಬೇಕು, ಮದುವೆಗೆ ಹಿಂದಕ್ಕೆ ತಗೋಬೇಕು ಅನ್ನೋದು ಒಂದು ಪ್ಯಾನಿಕ್ ಬೈಯಿಂಗ್. ಎರಡನೇದು ಹಾಗೇನೆ ನಿಮ್ಗೆ ಇನ್ನೊಂದೇನು ಅಂತಂದ್ರೆ ಮುಂಚೆ ಮತ್ತೆ ಬೆಲೆ ಹೆಚ್ಚಾಗ್ಬಿಡುತ್ತಾ ಅನ್ನುವಂಥ ಒಂದು ಭಯದಿಂದ ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದಾರೆ. ಆದರೆ ಇದರ ರಿಯಲ್ ಎಫೆಕ್ಟ್ ನಿಮಗೆ ಗೊತ್ತಾಗಬೇಕು ಅಂದರೆ ಒಂದು 15 ದಿನ ಕಾದ್ರೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ಜನ ಯಾರು ಬಂಗಾರ ಪರ್ಚೇಸ್ ಮಾಡ್ತಿರ್ತಾರೆ ಅವರು ಕಡಿಮೆ ಆಗ್ತಾರೆ ಅನ್ನುವಂಥದ್ದು ಅನ್ಡೌಟೆಡ್ಲಿ ಹೇಳ್ಬೋದು. ಕೇಶವ್ ಅವರೇ, ಬೆಟರ್ ಆಪ್ಷನ್ ಕೇಂದ್ರ ಸರ್ಕಾರದ ಬಳಿ ಇದಕ್ಕಿಂತ ಬೆಟರ್ ಆಪ್ಷನ್ ಇರಲಿಲ್ವಾ ಅನ್ನೋ ಚರ್ಚೆ ಇದೆ. ಅಂದರೆ ಎಲ್ಲರನ್ನೂ ಒಂದೇ ತಕ್ಕಡಿಗೆ ಹಾಕಿ ನೋಡ್ತು ಕೇಂದ್ರ ಸರ್ಕಾರ ಅಂತ. ನಾನು ಹೇಗೆ ಅಂತ ಹೇಳ್ಬಿಡ್ತೀನಿ. ಲಾರ್ಜ್ ಸ್ಕೇಲಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಬೈ ಮಾಡೋರು ಒಂದು ಕಡೆಗೆ, ದುಡ್ಡಿದ್ದವರು ಇನ್ನೊಂದು ಬದುಕೋರು. ಅಂದರೆ ನನಗೆ ಅವಶ್ಯಕತೆ ಇದೆ, ಚಿನ್ನ ತಗೊಳ್ಬೇಕು, ಇವಾಗ ತಾಳಿ ತಗೊಳ್ಬೇಕು, ನನಗೆ ಅವಶ್ಯಕತೆ ಇದೆ. ಸೊ ನಮ್ಮಿಬ್ಬರನ್ನ ಒಂದೇ ತಕ್ಕಡಿಗೆ ಹಾಕಿ ಎಲ್ಲರ ಮೇಲೂ ಕೂಡ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿಯನ್ನು ಹಾಕ್ಬಿಟ್ರಲ್ಲ, ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗೋ ಕೆಲಸ ಆಯ್ತಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಬೇರೆ ಆಲ್ಟರ್ನೇಟಿವ್ ಆಪ್ಷನ್ ಇರಲಿಲ್ವಾ? ಖಂಡಿತ ಆಲ್ಟರ್ನೇಟಿವ್ ಇರಲಿಲ್ಲ. ಯಾಕೆಂದ್ರೆ ನೀವು ಈ ತರ ಒಂದು ಆಪ್ಷನ್ ಕೊಟ್ರೆ ಬಡವರ ಹೆಸರಲ್ಲಿ ಸೌಕರ್ಯ ತಗೊಳ್ತಾರೆ. ಬಡವರು ಎಷ್ಟು ಬಂಗಾರವನ್ನ ತಗೊಳ್ತಾರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಬಡವರು ಎಷ್ಟು ಬಂಗಾರ ತಗೊಳ್ತಾರೆ? 10 ಗ್ರಾಮ್, 15 ಗ್ರಾಮ್, ಇದಕ್ಕಿಂತ ಹೆಚ್ಚಿಗೆ ಅವರು ತಗೊಳ್ತಾ ಇದ್ದಾರಾ? ಆದರೆ ಯಾರು ಲಾರ್ಜ್ ಸ್ಕೇಲ್ ತಗೊಳ್ತಾ ಇದ್ದಾರೆ, ಬಿಸ್ಕೆಟ್ಸ್ ತಗೊಳ್ತಾ ಇದ್ದಾರೆ, ಇದನ್ನ ಇನ್ವೆಸ್ಟ್ಮೆಂಟ್ ತರ ಇಟ್ಕೊಳ್ತಾ ಇದ್ದಾರೆ, ಇವುಗಳನ್ನ ನಾವು ಯೋಚನೆ ಮಾಡಬೇಕು. ನೀವು ಒಂದು ಆಪ್ಷನ್ ಕೊಟ್ಟ ತಕ್ಷಣ ಏನ್ ಮಾಡ್ತಾರೆ, ಅದರ ಕೆಳಗೆ ತೂರಕ್ಕೆ ಟ್ರೈ ಮಾಡ್ತಾರೆ. ಅದರ ಹೆಸರಿನಲ್ಲೇ ಸುಮಾರು ಜನ ಮಾಡ್ತಾರೆ. ಅದನ್ನ ಅಂಗಡಿಯವರು ಸಪೋರ್ಟ್ ಮಾಡ್ಬೋದು, ಇಲ್ಲ ಇವರೇನೆ ಹೋಗಿ 4 ಜನರನ್ನ ಕಳಿಸಿ ತಗೋಬಹುದು. ಈ ಥರದ್ದೆಲ್ಲವೂ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನೀವು ಒಂದು ಆಪ್ಷನ್ ಕೊಡ್ತಿದ್ದಂಗೆನೆ ಅದು ಮಿಸ್ಯೂಸ್ ಸ್ಟಾರ್ಟ್ ಆಗುತ್ತೆ. ಆದರೆ ಇಲ್ಲಿ ಇನ್ನೂ ಒಂದು ವಿಚಾರ ನಾನು ನಿಮ್ಮ ಗಮನಕ್ಕೆ ತರಬೇಕು ನೋಡಿ. ಬಂಗಾರದ ಬೆಲೆ ಹೇಗೆ ಡಿಟರ್ಮೈನ್ ಆಗುತ್ತೆ ಅದನ್ನ ನಾವಿಲ್ಲಿ ಗಮನಿಸಬೇಕು. ಈಗ ನೋಡಿ, ಲಂಡನ್ ಬಿಲಿಯನ್ ಗೋಲ್ಡ್ ಮಾರ್ಕೆಟ್ ಅಲ್ಲಿ ಮತ್ತೆ ನ್ಯೂಯಾರ್ಕ್ ಕಾಮೆಕ್ಸ್ ಅನ್ನೋರು ಇದನ್ನ ಡಿಸೈಡ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಲಂಡನ್ ಅಲ್ಲಿ 70% ಹೆಚ್ಚು ಕಮ್ಮಿ ಡಿಸೈಡ್ ಆಗುತ್ತೆ. ಇದು ದಿನಕ್ಕೆ 2 ಸರಿ ಬೆಂಚ್ ಮಾರ್ಕ್ ಕೊಡ್ತಾರೆ. ಅವ್ರು ಇಷ್ಟು ಪ್ರೈಸ್ ಇಂದ ಇಷ್ಟು ಪ್ರೈಸ್ ಇರ್ಬೋದು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಅದು ಅವ್ರು ಯಾವುದರ ಆಧಾರದ ಮೇಲೆ ಡಿಸೈಡ್ ಮಾಡ್ತಾರೆ ಅಂದ್ರೆ, ಅವತ್ತಿನ ನೈಜ ಡಿಮ್ಯಾಂಡ್ ಎಷ್ಟಿದೆ, ಸಪ್ಲೈ ಎಷ್ಟಿದೆ, ಈ ಥರದ್ದೆಲ್ಲವನ್ನ ಲೆಕ್ಕ ಹಾಕಿ ಮತ್ತೆ ಎಷ್ಟು ಬೆಲೆ ಇವರಿಗೆ ಖರ್ಚಾಗತ್ತೆ ಇದೆಲ್ಲ ಲೆಕ್ಕ ಹಾಕ್ಬಿಟ್ಟು ಅವರು ಒಂದು ಡಿಸೈಡ್ ಮಾಡ್ತಾರೆ. ಇದ್ರೆ ಭಾರತಕ್ಕೆ ಬಂದ್ರೆ ಇವರು ಇದನ್ನ ಪರಿಗಣಿಸಿ ಇಂಡಿಯನ್ ಬಿಲಿಯನ್ ಜ್ಯುವೆಲರಿ ಅಸೋಸಿಯೇಷನ್ ಅಂತ 1919ನೇ ಇಸ್ವಿಯಲ್ಲಿ ಆರಂಭ ಆಗಿದೆ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ಇವೆಲ್ಲವನ್ನು ಪರಿಗಣಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಎಷ್ಟಿದೆ, ಲೋಕಲ್ ಡಿಮ್ಯಾಂಡ್ ಎಷ್ಟಿದೆ, ಇವೆಲ್ಲವನ್ನ ಪರಿಗಣಿಸಿ ಅವರು ಒಂದು ಬೆಲೆಯನ್ನ ನಿಗದಿಪಡಿಸ್ತಾರೆ. ಇದರ ಮಧ್ಯೆ ಈ ಬೆಂಚ್ ಮಾರ್ಕ್ಗಳ ಮಧ್ಯೆ ಏರಿಳಿತ ಆಗುವುದು ಸಹಜ. ಆದ್ರೆ ನಿನ್ನೆ ನೋಡಿ, ಇದು ಗಮನಿಸಿ, ಇದೊಂದು ಸರ್ಪ್ರೈಸಿಂಗ್ ಏನು ಅಂತಂದ್ರೆ, ಇದು ಕಸ್ಟಮ್ ಡ್ಯೂಟಿ ಅಂದ್ರೆ ನಮ್ಗೇನು ಅಂದ್ರೆ ಭಾರತದ ಒಳಗೆ ಬರುವ ಬಂಗಾರದ ಮೇಲೆ ವಿಧಿಸುವಂತಹ ಬಂಗಾರದ ದರ.
ಇಂಪೋರ್ಟ್ ಡ್ಯೂಟಿ ಅಂದ್ರೆ ನಿಮಗೆ 9% ಹೆಚ್ಚಾಯ್ತು ನಿನ್ನೆ. ಹೌದು 9% ಹೆಚ್ಚಾಗಿ ಅದು ಇನ್ನೂ ಶಾಪ್ಸಿಗೆ ಬರಲ್ಲ. ಶಾಪ್ಸಿಗೆ ಬರೋದಕ್ಕೆ ಮುಂಚೆನೆ ಈ ಒಂದು ಅಂಗಡಿಯವರು ಹೆಚ್ಚು ಮಾಡಿದ್ರು, ಜನನು ಪ್ಯಾನಿಕ್ ಬೈಯಿಂಗಿಗೆ ಒಳಗಡೆ ಹೋದ್ರು. ರೈಟ್. ಆ ಬಂಗಾರ ಯಾವುದು ಇನ್ನೂ ಬರಬೇಕಾಗಿದೆ ಅಥವಾ ನಿನ್ನೆ ಲ್ಯಾಂಡ್ ಆಗಿದೆ ಅಂತಾನೆ ಇಟ್ಕೊಳ್ಳೋಣ, ಅದು ಅಂಗಡಿಗೆ ರೀಚ್ ಆಗಿ ಬಂಗಾರದ ಜವೆಲ್ರಿ ಆಗಿ ಬೇರೆ ಬೇರೆ ನಾನಾ ರೂಪಗಳನ್ನು ಪಡೆದು ಅದು ಮಾರುಕಟ್ಟೆಗೆ ನಿಜವಾಗ್ಲೂ ಹೆಚ್ಚಾಗಬೇಕಾಗಿದೆ ಅವಾಗ. ಆದ್ರೆ ಇಲ್ಲಿ ಎರಡೂ ಇದೆ. ಒಂದು ಜನರ ಪ್ಯಾನಿಕ್ ಬೈಯಿಂಗ್ ಒಂದು ಕಾರಣ, ಎರಡನೇದು ಇದನ್ನ ಬಳಸ್ಕೊಂಡು ಒಂದಷ್ಟು ಮಾರ್ಕೆಟ್ ಕೂಡ ಆಟ ಆಡಿದೆ ಅಂತ ನನಗನ್ಸುತ್ತೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸರ್, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ. ಸೊ ಹೂಡಿಕೆದಾರರು ಮತ್ತು ಅವಶ್ಯಕತೆ ಇರೋರು ಎಲ್ರಿಗೂ ಕೂಡ ಬೆಲೆ ಏರಿಕೆಯ ಬಿಸಿ ತಡ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಹಾಗಾದ್ರೆ ಚಿನ್ನದ ಬೆಲೆ ಇನ್ನು ಎಷ್ಟು ಏರಿಕೆ ಆಗ್ಬೋದು? 2 ಲಕ್ಷ ದಾಟ್ಬಿಡುತ್ತೆ ಅಂತಿದ್ದಾರೆ 10 ಗ್ರಾಮ್ಗೆ. ನಿಜಾನ ಅದು? ಮತ್ತು ನಾನು ಖರೀದಿ ಮಾಡಬೇಕಾ ಬೇಡವಾ? ಟಿವಿ ನೋಡ್ತಾ ಇರೋರ್ಗೆ ಇದೊಂದು ಪ್ರಶ್ನೆ ಇರುತ್ತೆ, ಯಾವಾಗ ಖರೀದಿ ಮಾಡಬೇಕು ಅಂತ. ಆ ಪ್ರಶ್ನೆಗೆ ಉತ್ತರ ಹುಡ್ಕೋಣ.